ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗುರು. ಇವತ್ತು ಸಹ ಬೆಳಗ್ಗೆನೇ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ನಾನು ಕಂಪ್ನಿ ಕಡೆ ಹೋಗೋಣ ಅಂತ ಕೆಳಗಡೆ ಬಂದು ರಾಯರ್ಗೊಂದು ನಮಸ್ಕಾರ ಹಾಕ್ಕೊಂಡು ನಾನು ಅಡುಗೆ ಮನೆಗೆ ಹೋದೆ ನಾಷ್ಟ ತಿನ್ನೋಣ ಅಂತ. ಅಲ್ಲಿ ಇನ್ನೂ ನಾಷ್ಟ ರೆಡಿ ಆಗಿರಲಿಲ್ಲ. ಸೊ ಅದಕ್ಕೆ ನಾನೇ ನಮ್ಮ ಅಮ್ಮನಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ ಪೂರಿ ಸುಡೋದ್ರಲ್ಲಿ. ಅದನ್ನು ಸುಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ತಟ್ಟೆಗೆ ಹಾಕ್ಕೊಂಡು ತಿನ್ನೋಣ ಅಂತ ಕೂತ್ಕೊಂಡೆ. ಅದನ್ನು ತಿಂದು ಮತ್ತೆ ಬಾಕ್ಸ್ಗೆ ಹಾಕಿ ಮಡಗಿತ್ತು ನಮ್ಮಮ್ಮ. ಬಾಕ್ಸ್ನ ಎತ್ತಿ ಬ್ಯಾಗಲ್ಲಿ ಹಾಕ್ಕೊಂಡು ನಾನು ಕೆಳಗಡೆ ಬಂದೆ. ಇವತ್ತು ಕರೆಂಟ್ ಗಾಡಿ ಹಾಕೊಂಡು ಹೋಗ್ತಾ ಇದ್ದೆ ಕೆಲಸಕ್ಕೆ. ನಮ್ಮ ಸ್ಪ್ಲೆಂಡರ್ ಮನೆ ಹತ್ರ ಇರಲಿಲ್ಲ, ಸೊ ಅದಕ್ಕೆ ಈ ಗಾಡಿನ ಹಾಕೊಂಡು ಹೋಗ್ತಾ ಇದ್ದೆ. ಸರಿ ಅಂತ ನಾನು ಕೆಲಸದ ಕಡೆ ಬಂದೆ. ನಾನು ಕೆಲಸ ಮುಗಿಸ್ಕೊಂಡು ಬರೋ ತನಕ ಏನು ಮಾಡ್ತೀರಾ, ಒಂದು ಲೈನ್ ಹಾಕ್ತೀನಿ, ಅದನ್ನು ಕೇಳ್ತಾ ಇರಿ. ಆಟೋಯಿಂದ ಏನ್ ಬರ್ದಿತ್ತಳು? ಏನ್ ಬರ್ದಿತ್ತು? ದುಡ್ಡಿದ್ರೆ ಸತ್ತಿರೋ ಪ್ರೇಯಸಿಗೆ ತಾಜ್ ಮಹಲ್ ಕಟ್ಬೋದು, ದುಡ್ಡಿಲ್ಲ ಅಂದ್ರೆ ಬದುಕಿರೋ ಪ್ರೇಯಸಿಗೆ ತಾಳಿನೂ ಕಟ್ಟಕ್ಕಾಗಲ್ಲ ಅಂತ. ಆಟೋ ಅಣ್ಣ, ಎಂತ ಸತ್ಯ ಆಗ್ಬಿಟ್ಟೆ ಅಣ್ಣ. ನಾನು ಹಾಕಿದ ಲೈನ್ ಹೆಂಗಿತ್ತು ಅಂತ ಒಂದು ಕಮೆಂಟಲ್ಲಿ ತಿಳಿಸಿ, ನಾವು ನೋಡ್ತೀವಿ ಯಾರ್ಯಾರಿಗೆ ಹೆಂಗೆ ಅನಿಸಿದೆ ಅಂತ. ಅದೆಲ್ಲ ಮುಗಿಸ್ಕೊಂಡು ನಾನು ಹೊರಗಡೆ ಬರೋಷ್ಟರಲ್ಲೇ 5:30 ಆಗಿತ್ತು. ಸರಿ ಅಂತ ಮನೆಗೆ ಬಂದೆ, ತಲೆ ಕೆಟ್ಟೋಗ್ಬಿಟ್ಟಿತ್ತು. ಅದಕ್ಕೆ ಸಾಂಗ್ಸ್ ಕೇಳ್ತಾ ಇದ್ದೆ. ನೀವು ಕೇಳಿಸ್ಕೊಳ್ಳಿ ಸ್ವಲ್ಪ. ಎಂತೆಂಥ ಸಾಂಗ್ಸ್ ಇದ್ದಾವೆ ಕೂಡ ನಮ್ಮ ಕನ್ನಡದಲ್ಲಿ, ಕೇಳ್ತಾ ಇದ್ರೆ ಹಂಗೆ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಎಂತೆಂಥ ಸಾಂಗ್ಸ್ ಇದ್ದಾವೆ. ಅದಕ್ಕೆ ನಾನು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊತಾ ಇದ್ದೆ ಕೇಳ್ಕೊಂಡು. ಹಂಗೆ ಸಾಂಗ್ಸ್ ಕೇಳಬೇಕಾದ್ರೆ ನನ್ನ ತಂಗಿ ಫೋನ್ ಹಾಕಿದ್ಲು, ನನ್ನ ಗುಡಿಗೆ ಬಾ ಕರ್ಕೊಂಡು ಹೋಗಿಯಾ ಅಂತ. ಸರಿ ಅಂತ ನಾನು ಗಾಡಿ ಹಾಕ್ಕೊಂಡು ಹೋದೆ ನನ್ನ ಗುಡಿ ಕಡೆ. ಚಳಿ ಆಗ್ತಾಯಿತ್ತು, ನಡ್ಕೊಂಡು ಹೋಗ್ತಾ ಇದ್ದೆ. ಸರಿ ಅಂತ ಹೋಗಿ ಅವಳನ್ನ ಕರ್ಕೊಂಡು ಬರ್ತಾ ಇದ್ದೆ. ಬರಬೇಕಾದ್ರೆ ಇದ್ಯಾವುದೋ ಮಗ ಕೇಕ್ನ ಹಿಡ್ಕೊಂಡು ಉಲ್ಟಾ ಹಿಡ್ಕೊಂಡು ಹೋಗ್ತಾ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ನಾನು ಅವಳನ್ನ ಕರ್ಕೊಂಡು ಮನೆ ಕಡೆ ಬಂದೆ. ಮನೆಗೆ ಬರೋಷ್ಟರಲ್ಲೇ 8:30 ಆಗಿತ್ತು. ಸರಿ ಅಂತ ಊಟ ಮಾಡ್ಬಿಟ್ಟು ಬಂದು ಶಿವ ಅಂತ ಮಲ್ಕೊಂಡು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.